ಅದ್ರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಏನಾನ ಬಾಂಬ್ ಹಾಕಿದ್ರೆ ಅದ್ರ ಮಧ್ಯೆನೇ ಬಿದ್ದು ಹೋಗ್ಬಿಡ್ತೈತೆ ನಿಮ್ಮ ಸರ್ಕಾರ. ಡಿ ಕೆ ಮೇಲೆ ನಿಂತಿದೆ ನಿಮ್ಮ ಸರ್ಕಾರ. ಡಿ ಕೆ ಡಮಾರ್ ಅಂದ್ರೆ ನಿಮ್ಮ ಸರ್ಕಾರ ಪುಡಿ ಪುಡಿ ಆಗೋತತೆ. ಬಂಡೆ ಡೈನಾಮೆಂಟ್ ಇಕ್ಕಿದ್ರೆ ಏನಾಗ್ತದೆ ಗೊತ್ತೇನೋ? ಹೇಳಿದಾರಲ್ಲ, ನಾನು ಮನ್ಸು ಮಾಡಿದ್ರೆ ವಿಧಾನಸೌಧಕ್ಕೆ ಕಲ್ಲಾಕ್ತೀನಿ, ವಿಗ್ರಹ ಹಾಕ್ತೀನಿ, ಮಾಡಿದ್ರೆ ನಾನು ಬಂಡೆ ಸಿಡಿದು ಬಿಡ್ತೀನಿ ಅಂತಾನು ಹೇಳಿದಾರೆ ಅವರು. ಸಿಡಿದು ಬಿಟ್ರೆ ನಿಮ್ಮ ಕತೆ ಏನು ಕಾಂಗ್ರೆಸ್ ಕತೆ? ಸ್ವಲ್ಪ ಡಿ ಕೆನ್ ಮೇಂಟೈನ್ ಮಾಡ್ಕೊಳ್ಳಿ. ಫಸ್ಟು ಡಿ ಕೆನ್ ಮೇಂಟೈನ್ ಮಾಡಿ ಸರ್ಕಾರ ಉಳಿಸೋ ಅಂಥದಕ್ಕೆ ಹೋಗ್ರಿ. ಇಲ್ಲ ಅಂದ್ರೆ ಸರ್ಕಾರ ನೆಗದು ಬಿದ್ದು ನೆಲ್ಲಿಕಾಯಿ ಹೋಗ್ತೈತೆ. ಆ ನೆಗದು ಬೀಳಕ್ಕೆ ಮುಂಚೆ ಡಿ ಕೆನ ಮೇಂಟೆನೆನ್ಸ್ ಮಾಡಿ ಅವ್ರಿಗೇನು ಸಮಾಧಾನ ಮಾಡಬೇಕೋ ಮಾಡಿ. ನೀವಂತೂ ಕೊಡದ ಥರ ಕಾಣಿಸಲ್ಲ. ಮುಖ್ಯಮಂತ್ರಿ ಪದವಿಯನ್ನು ಕೊಡೋ ಥರ ನಿಮ್ಮ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವರು ನವೆಂಬರ್ ಕ್ರಾಂತಿಯಲ್ಲಿ ಮುಳುಗೋಗಿದ್ದಾರೆ. ಹಾಸನಾಂಬೆ ವರ ಕೊಟ್ಬಿಟ್ಟಿದ್ದಾಳೆ, ಒಂದಲ್ಲ ಎರಡು ಕೊಟ್ಬಿಟ್ಟಿದ್ದಾರೆ. 2 ವರ 2 ಹೂವು ಎಲ್ಲ ಕೊಟ್ಟ ಮೇಲೂ ಕೂಡ ನೀವೇನಾದರೂ ಡಿ ಕೆಗೆ ಅವಮಾನ ಮಾಡಿದ್ರೆ ಡಿ ಕೆ ಸಿಡಿಯೋದಂತೂ ಗ್ಯಾರಂಟಿ. ಫಸ್ಟ್ ಅದನ್ನು ನೋಡ್ಕೊಳ್ಳಿ. RSS ಬಗ್ಗೆ ಮಾತಾಡಿ ಆಮೇಲೆ ಮಾತಾಡಿ. RSS ಬಗ್ಗೆ ಮಾತಾಡಿ ಬೇಕಾದಷ್ಟು ಟೈಮ್ ಇದೆ. ಮೊದಲು ಡಿ ಕೆನ್ ಮೇಂಟೈನ್ ಮಾಡೋದು ನೋಡಿ.